ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಆಲ್ರೆಡಿ ನಮಗೆ ಕ್ಲಾಸಸ್ ಸ್ಟಾರ್ಟ್ ಆಗಿ 1 ಡೇ ಕಂಪ್ಲೀಟ್ ಆಗಿದೆ. ಇವತ್ತು ಡೇ 2. ನೀವೇನಾದರೂ ಡೇ 1 ವೀಡಿಯೋಸ್ನ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಆ ವಿಡಿಯೋ ನೋಡಿ. ಇವತ್ತು ಡೇ 2 ನಮಗೆ ಕ್ಲಾಸು. ಫಸ್ಟ್ ಡೇ ಸ್ಟೂಡೆಂಟ್ಸ್ ಕಡಿಮೆ ಇದ್ದರು. ಇವತ್ತು ತುಂಬ ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಬನ್ನಿ ಎಷ್ಟು ಜನ ಬಂದಿದ್ದಾರೆ ಮತ್ತು ಇವತ್ತು ಕ್ಲಾಸ್ನಲ್ಲಿ ಏನೆಲ್ಲ ನಡೆಯುತ್ತೆ ನೋಡೋಣ. ಜಾಗಕ್ಕೆ ನಿಮಗೆ 2 ಗೇಟ್ ಇದೆ. ಒಂದು ಮೇನ್ ಗೇಟ್ ಬಂದು ಇದು ಪಡವರಳ್ಳಿ ಹುಣಸೂರು ಮೇನ್ ರೋಡಿಂದ ಬರೋಂಥದ್ದು. ಪಡವರಳ್ಳಿ ಸಿಗ್ನಲಿಂದ ಒಂಚೂರು ಮುಂದೆ ಬಂದರೆ ನಿಮಗೆ ಮೇನ್ ಗೇಟ್ ಎಂಟ್ರಿ ಸಿಗುತ್ತೆ. ಇದಲ್ಲದೆ ನಿಮಗೆ ಇನ್ನೊಂದು ಎಂಟ್ರಿ ಇದೆ. ಇದು ಬಂದು ನಿಮಗೆ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ಸಿಂದ ರೌಂಡ್ ಕ್ಯಾಂಟೀನಿಂದ ಸ್ವಲ್ಪ ಮುಂದೆ ಬಂದರೆ ಹಾಸ್ಟೆಲ್ ಪಕ್ಕ ಇದು ಗೇಟ್ ಇದೆ. ಈ ಗೇಟ್ ಹಳೆ ಗೇಟ್ ಆಗಿದೆ. ಸೊ 2 ಗೇಟಲ್ಲೂ ಕೂಡ ನೀವು ಎಂಟ್ರಿ ಆಗ್ಬೋದು. ಕ್ಯಾಂಪಸ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ನಾನು ಮೊದಲು ಹೋಗಿದ್ದೆ ಬಾಯ್ಸ್ ಹಾಸ್ಟೆಲ್ಗೆ. ಎಕ್ಸಾಮ್ಸ್ ಮತ್ತು ಕ್ಲಾಸಸ್ ಇದ್ದಿದ್ದರಿಂದ ಹಾಸ್ಟೆಲ್ಗೆ ತುಂಬ ಹುಡುಗರು ಬಂದಿದ್ದರು. ಬಟ್ ನಾನು ಹೋದಾಗ ಎಲ್ಲರೂ ಕ್ಲಾಸ್ ಮತ್ತು ಎಕ್ಸಾಮ್ಗೆ ಹೋಗಿದ್ದರಿಂದ ಹಾಸ್ಟೆಲ್ ಖಾಲಿ ಇತ್ತು. ಹೋದ ತಕ್ಷಣ ನಮ್ಮ ಫ್ರೆಂಡ್ಸ್ ರೆಡಿಯಾಗಿದ್ದ ಫ್ರೆಂಡ್ಸ್ನ ಕರ್ಕೊಂಡು ಹೊರಟಿದ್ದೆ. ನಾವು ಹೋಗಿದ್ದೆ ವಿಜ್ಞಾನ ಭವನಕ್ಕೆ. ನಮಗೆ ಲ್ಯಾಬ್ ಓಪನ್ ಆಗ್ತಾ ಇದ್ದಿದ್ದು 9 ಗಂಟೆಗೆ, ಬಟ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದ್ದಿದ್ದು 10 ಗಂಟೆಗೆ. ಸೊ 1 ಅವರ್ನಲ್ಲಿ ನಾವು ಬೇಗ ಹೋದರೆ ಪ್ರಾಕ್ಟೀಸ್ ಮಾಡ್ಬೋದಿತ್ತು. ಆಲ್ರೆಡಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ತುಂಬ ಜನ ಹೋಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಾವು ಹೋಗಿದ್ದು 10ಗೆ. ನಾವು ಕ್ಲಾಸ್ಗೆ ಹೋದ ಒಂದು 10 ನಿಮಿಷದಲ್ಲೇ ನಮಗೆ ಕ್ಲಾಸ್ ಸ್ಟಾರ್ಟ್ ಆಯಿತು. ಇವತ್ತು ನಮಗೆ ಕೋಹ ಮಾಡ್ಯೂಲ್ಸ್ ಬಗ್ಗೆ. ಕೋಹ ಒಂದು ಓಪನ್ ಸಾಫ್ಟ್ವೇರು. ಈ ಓಪನ್ ಸಾಫ್ಟ್ವೇರ್ನ ನಮ್ಮ ಲೈಬ್ರರಿನಲ್ಲಿ ಯೂಸ್ ಮಾಡ್ತೀವಿ. ಈ ಲೈಬ್ರರಿನಲ್ಲಿ ಯೂಸ್ ಮಾಡಬೇಕಾದ್ರೆ ಕೋಹ ಸಾಫ್ಟ್ವೇರ್ನ ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಕೋಹದಲ್ಲಿ ಯಾವೆಲ್ಲ ಮಾಡ್ಯೂಲ್ಸ್ ಇದೆ ಅನ್ನೋ ಬೇಸಿಕ್ ಡೀಟೇಲ್ಸ್ ಹೇಳ್ಕೊಟ್ರು. ಜೊತೆಗೆ ನಮಗೆ ಕೋಹದು 3 ಮಾಡ್ಯೂಲ್ಸ್ ಬಗ್ಗೆ ಪ್ರಾಕ್ಟಿಕಲಾಗಿ ಹೇಳ್ಕೊಟ್ರು. ಥಿಯರಿಟಿಕಲ್ ಕ್ಲಾಸ್ ಮತ್ತು ಪ್ರಾಕ್ಟಿಕಲ್ ಎರಡೂ ಕೂಡ ಇತ್ತು. ಥಿಯರಿಟಿಕಲ್ ಕ್ಲಾಸಸ್ ಆದಮೇಲೆ 1 ಬೈ 1 ಪ್ರಾಕ್ಟಿಕಲ್ನ ಮಾಡ್ಯೂಲ್ಸ್ ಹೇಳ್ಕೊಟ್ರು. ಅವರು ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತಾ ಹೇಳ್ಬೇಕಾದ್ರೇ ನಾವು ಕೂಡ ನಮ್ಮ ಸಿಸ್ಟಮ್ನಲ್ಲಿ ಪ್ರಾಕ್ಟೀಸ್ ಮಾಡಿದೆವು. ಸೊ ಅವರು ಡೈರೆಕ್ಟಾಗಿ ನಮಗೆ ಆಫ್ಲೈನಲ್ಲಿ ಈ ಥರ ಕ್ಲಾಸಸ್ ಮಾಡಿದ್ರಿಂದಾಗಿ ನಮಗೆ ಈಸಿಯಾಗಿ ಕೋಹ ಸಾಫ್ಟ್ವೇರ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಯೂಸ್ಫುಲ್ ಆಯಿತು. ನಾವು ಮಾಸ್ಟರ್ಸ್ ಡಿಗ್ರಿ ಕಂಪ್ಲೀಟ್ ಆದ ಮೇಲೆ ನಾವು ಎಲ್ಲಾದರೂ ನೆಕ್ಸ್ಟ್ ಜಾಬ್ಗೆ ಹೋದಾಗ ಈ ಥರ ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲ ಅಂತಂದರೆ ನಾವೆಷ್ಟೇ ಸ್ಕೋರ್ ಮಾಡಿದರೂ ಬರೀ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ನಾವೆಲ್ಲೂ ಜಾಬ್ ತೊಗೊಳಕ್ಕಾಗಲ್ಲ. ಸೊ ಅದರಿಂದ ಈ ಥರ ಪ್ರಾಕ್ಟಿಕಲ್ ನಾಲೆಡ್ಜು ನಿಮಗೆ ಬೇಕಾಗುತ್ತೆ. ಸೊ ಯಾರ್ಯಾರಿಗೆ ಪ್ರಾಕ್ಟಿಕಲ್ಸ್ ಇರುತ್ತೆ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ, ದಯವಿಟ್ಟು ಎಲ್ಲರೂ ಕೂಡ ಪ್ರಾಕ್ಟಿಕಲ್ ಕ್ಲಾಸಸ್ನ ಅಟೆಂಡ್ ಮಾಡಿ. ಥಿಯರಿ ಕ್ಲಾಸಸ್ ಒಂದು ಕಡೆ ನಿಮಗೆ ಬೇಸಿಕ್ ತಿಳಿಸ್ಕೊಟ್ರೆ, ಈ ಥರ ಪ್ರಾಕ್ಟಿಕಲ್ ಕ್ಲಾಸಸ್ಸು ನಿಮಗೆ ನೆಕ್ಸ್ಟ್ ಕೆರಿಯರ್ನಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. Fine. Now you find that there is some details that are mistakenly provided it wrong, or at later part you want that detail is changed and you want to update it. You can simply go to the library or go back. The library that you created. ನಮಗೆ ಆಲ್ಮೋಸ್ಟ್ 4 ಅವರ್ಸ್ನಲ್ಲಿ 3 ಕೋಹ ಮಾಡ್ಯೂಲ್ಸ್ ಬಗ್ಗೆ ಹೇಳ್ಕೊಟ್ರು ಮತ್ತು ಬೇಸಿಕ್ ಪ್ಯಾರಾಮೀಟರ್ ಸೆಟ್ಟಿಂಗ್ಸ್ನ ಯಾವ ರೀತಿ ಸೆಟ್ ಮಾಡೋದು ಅಂತ ತಿಳಿಸ್ಕೊಟ್ರು. ಈ ಕೋಹ ಸಾಫ್ಟ್ವೇರು ನಮ್ಮ ಲೈಬ್ರರಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಆಗಿರೋದ್ರಿಂದ ನಮ್ಮ ಲೈಬ್ರರಿನಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಈ ಕೋಹ ಅಲ್ಲದೆ ತುಂಬ ಸಾಫ್ಟ್ವೇರ್ಗಳಿದೆ. ಈ ಸಾಫ್ಟ್ವೇರ್ ಫ್ರೀ ಸಾಫ್ಟ್ವೇರ್ ಆಗಿರೋದ್ರಿಂದ ಇದನ್ನು ಕಲ್ತ್ಕೊಳ್ಳೋದ್ರಿಂದ ಸೇಮ್ ಇದೇ ರೀತಿಯೇ ನಿಮಗೆ ಬೇರೆ ಸಾಫ್ಟ್ವೇರ್ನ ಯೂಸ್ ಮಾಡೋದು ಹೆಲ್ಪ್ ಆಗುತ್ತೆ. ಈ ಪ್ರಾಕ್ಟಿಕಲ್ ಕ್ಲಾಸಸ್ನ ಜಸ್ಟ್ ಕೇಳೋದಕ್ಕಿಂತ ಹೆಚ್ಚು ನಾವು ಪ್ರಾಕ್ಟೀಸ್ ಮಾಡಿದಷ್ಟು ಕೂಡ ನಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ಫಾಸ್ಟಾಗಿ ವರ್ಕ್ ಮಾಡ್ಬೋದು. ನಾವು ಕೂಡ ಅವ್ರು ಹೇಳ್ಕೊಡೋದ್ರ ಜೊತೆ ವರ್ಕ್ ಮಾಡಿದ್ರಿಂದಾಗಿ ತುಂಬ ಈಸಿಯಾಗಿ ಅರ್ಥ ಆಯಿತು ಮತ್ತು ತುಂಬ ಏನು ಕಷ್ಟ ಅನ್ನಿಸ್ಲಿಲ್ಲ. ಸೊ ನಮಗೇನಾದರೂ ಡೌಟ್ ಇದ್ದರೆ ಅಲ್ಲಲ್ಲೇ ಆ ಡೌಟ್ಗಳನ್ನ ಎಲ್ಲರೂ ಕ್ಲಾರಿಟಿ ಕೊಡ್ತಾಯಿದ್ರು. ಸೊ ಡಿಸ್ಕಷನ್ ಮಾಡಿಕೊಂಡು ನಾವು ಪ್ರಾಕ್ಟೀಸ್ ಮಾಡಿದ್ರಿಂದ ತುಂಬ ಟೈಮ್ ತಲೆಯಲ್ಲಿ ಉಳ್ಕೊಳ್ಳೋಂಗಾಯಿತು. ಸೊ ಈ ಸಾಫ್ಟ್ವೇರ್ನ ಈಗ ಕೊಟ್ಟರು ಕೂಡ ನಾವು ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋ ಲೆವೆಲ್ಗೆ ನಮಗೆ ಕಾನ್ಫಿಡೆನ್ಸ್ ಬಂತು. ಆಲ್ಮೋಸ್ಟ್ ಇವತ್ತು 2:30 ತನಕ ನಾವು ಕೋಹ ಸಾಫ್ಟ್ವೇರ್ ಬಗ್ಗೆನೇ ತುಂಬ ಪ್ರಾಕ್ಟೀಸ್ ಮಾಡ್ದು. ಇದಾದಮೇಲೆ ನಮಗೆ ಒಂದು 1/2 ಅವರ್ ಬ್ರೇಕ್ ಇತ್ತು. ಬ್ರೇಕ್ ಆದಮೇಲೆ ಯಾವುದೇ ಕ್ಲಾಸ್ ಇರಲಿಲ್ಲ, ಬಟ್ ಲ್ಯಾಬ್ ಓಪನ್ ಇತ್ತು. ಪ್ರಾಕ್ಟೀಸ್ ಮಾಡೋಕ್ಕೆ ನಮಗೆ HTML ಮತ್ತು ಕೋಹ ಎರಡನ್ನೂ ಹೇಳ್ಕೊಟ್ಟಿದ್ರು. ಎರಡನ್ನೂ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದರು. ನಾವು ಆಲ್ರೆಡಿ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಕೋಹ ಪ್ರಾಕ್ಟೀಸ್ ಮಾಡಿದ್ರಿಂದಾಗಿ ಮಧ್ಯಾಹ್ನದ ಮೇಲೆ ನಾವು ನಿನ್ನೆ ಹೇಳ್ಕೊಟ್ಟಿದ್ದಂಥ HTMLನ ಪ್ರಾಕ್ಟೀಸ್ ಮಾಡಿದ್ರು. ಇವತ್ತು ಆಲ್ರೆಡಿ ತುಂಬ ಸ್ಟೂಡೆಂಟ್ಸ್ ಬಂದಿದ್ದರಿಂದ ಅವರು ಕೂಡ ನಿನ್ನೆ ಹೇಳ್ಕೊಟ್ಟಿದ್ದಂಥ HTMLನ ಇವತ್ತು ಪ್ರಾಕ್ಟೀಸ್ ಮಾಡಿದರು.
ಆಲ್ಮೋಸ್ಟ್ 5 o'clock ತನಕ ನಾವು ಕೋಹ ಮತ್ತು HTML ಎರಡೂ ಕೂಡ ಪ್ರಾಕ್ಟೀಸ್ ಮಾಡಿದೋ. ಪ್ರಾಕ್ಟೀಸ್ ಮುಗಿದ್ಮೇಲೆ ಮತ್ತೆ ಹಾಸ್ಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿ, ಗ್ರೌಂಡ್ ಆಲ್ರೆಡಿ ರೆಡಿಯಾಗಿತ್ತು. ನಿನ್ನೆ ಮಳೆ ಬಂದ ಕಾರಣ ಕ್ರಿಕೆಟ್ನ ಆಡೋಕ್ಕಾಗಿರಲಿಲ್ಲ. ಆಲ್ರೆಡಿ ಬೇರೆ ಸ್ಟೂಡೆಂಟ್ಸ್ ಎಲ್ಲ ವಾಲಿಬಾಲ್ ಮತ್ತು ಬೇರೆ ಗೇಮ್ಸ್ ಆಡ್ತಾಯಿದ್ರು. ನಾವು ಕೂಡ ಹಾಸ್ಟೆಲ್ಗೆ ಹೋಗಿ ಬ್ಯಾಟ್ ಆ್ಯಂಡ್ ಬಾಲ್ ತೊಗೊಬಂದು ಕ್ರಿಕೆಟ್ ಆಡಿದೋ. ಇವತ್ತು ಕೂಡ ಕ್ರಿಕೆಟ್ ಚೆನ್ನಾಗಿತ್ತು, ಕ್ಲಾಸು ಕೂಡ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಕ್ರಿಕೆಟ್ ಆಡಾದ್ಮೇಲೆ ಇವತ್ತೇನು ಮಳೆ ಇರಲಿಲ್ಲ. ಕ್ರಿಕೆಟ್ ಗೇಮ್ ಮುಗಿದ ಮೇಲೆ ಪಡುವಾರಳ್ಳಿಗೆ ಹೋಗಿ ಒಂದು ಒಳ್ಳೆ ಟೀ ಕುಡಿದು ಇವತ್ತಿಗೆ ಈ ಡೇ 2 ಕಂಪ್ಲೀಟ್ ಆಗಿದೆ. ಮತ್ತೆ ಡೇ 3 ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.